ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದಷ್ಟು ಟಿಪ್ಸ್ನ ತೊಗೊಂಡು ಬಂದೀನಿ. ತುಂಬಾ ಯೂಸ್ಫುಲ್ ಆಗೋ ಟಿಪ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಟ್ಟಿಗೆನ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಯಾಕಪ್ಪ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಏನಾದರೂ ನಾವು ಕಟ್ಟಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಮನೆಯಲ್ಲಿ ಕಟ್ ಮಾಡೋದಕ್ಕೆ ಕಟ್ಟಿಂಗ್ ಬೋರ್ಡ್ ಇರಲ್ಲ, ಓಕೆನಾ. ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನಮ್ಮ ಮನೇಲಿ ಯಾವುದಾದ್ರೂ ಈ ಥರ ಒಂದು ಕಟ್ಟಿಗೆನ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸಕ್ಕೆ ಬಳಸುವಂಥದ್ದಾಗಿರ್ಬೋದು, ಬಳಸಿರ್ತೀವಲ್ವ. ಉಳಿದ್ಬಿಟ್ಟಿರುತ್ತೆ ಈ ಥರ ಎಲ್ಲ ಕಟ್ಟಿಗೆ. ಅದನ್ನು ನಾವು ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಕರೆಕ್ಟಾಗಿ ಅದನ್ನು ಒರೆಸ್ಕೋಬೇಕು ಫ್ರೆಂಡ್ಸ್, ಓಕೆನಾ. ಒರೆಸ್ಕೊಂಡು ಆದಮೇಲೆ ನೀವು ಇದ್ರ ಮೇಲೆ ಏನಾದರೂ ಕಟ್ ಮಾಡ್ಕೋಬೋದು ಆರಾಮಾಗಿ. ಎಷ್ಟು ಈಸಿಯಾಗಿ ನಮಗೆ ಆಗಿಬಿಡುತ್ತೆ ಅಂತ ಹೇಳಿದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಿಮ್ಮ ಮನೇಲಿ ಕಟ್ಟಿಂಗ್ ಬೋರ್ಡ್ ಇಲ್ಲ ಅಂತ ಹೇಳಿದರೆ ನೀವು ಚಿಂತೆನೆ ಮಾಡೋಕ್ಕೆ ಹೋಗಬೇಡಿ. ಈ ಥರ ಒಂದು ಬೋರ್ಡ್ ಇದ್ದರೆ ಸಾಕು, ಕಟ್ಟಿಗೆ ಇದ್ದರೆ ಸಾಕು. ಕಟ್ಟಿಗೆಯಿಂದ ನಾವು ಯಾವ ಥರ ಕಟ್ಟಿಂಗ್ ಬೋರ್ಡ್ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟೆ, ಓಕೆನಾ. ನೆಕ್ಸ್ಟು ನಮ್ಮ ಮನೇಲಿ ನಾವು ಒಂದಷ್ಟು ಈರುಳ್ಳಿನ ತಂದು ಇಟ್ಕೊಂಡು ಬಿಟ್ಟಿರ್ತೀವಿ. ಅದು ನಾವು ಡೈಲಿ ಅಂತೂ ಅಷ್ಟೆಲ್ಲ ಬಳಸೋಕೆ ಆಗ್ತಾ ಇರಲ್ಲ, ಓಕೆನಾ. ಮೊಳಕೆ ಎಲ್ಲ ಬಂದುಬಿಡೋದು, ಕೊಳೆತ್ಬಿಡೋದು ಈ ಥರ ಆಗ್ತಾ ಇರುತ್ತೆ. ಈ ಥರ ಆಗಬಾರ್ದಪ್ಪ, ಫ್ರೆಶ್ ಆಗಿರಬೇಕಪ್ಪ ಅಂತ ಹೇಳಿದ್ನಂದರೆ ಕೆಳಗಡೆ ಒಂದು ತೆಂಗಿನಕಾಯಿ ಸಿಪ್ಪಿನ ಈ ಥರ ನಾವು ಹಾಕಿ ಅದಾದಮೇಲೆ ನಾವು ಈರುಳ್ಳಿನ ಇಟ್ಟರೆ ಈರುಳ್ಳಿ ತುಂಬ ದಿನ ಬಾಳಿಕೆ ಬರುತ್ತೆ, ಓಕೆನಾ. ಇವಾಗ ನೋಡಿ, ನಾವು ರೇಷನ್ ಅಕ್ಕಿಯಿಂದ ರೈಸ್ ಮಾಡುವಾಗ ಏನಾಗ್ಬಿಡುತ್ತೆ, ಅಂಟಂಟು ಆಗಿಬಿಡುತ್ತೆ ರೇಷನ್ ಅಕ್ಕಿ ರೈಸು. ಹಿಂಗಾಗಿ ಈ ಥರ ನೋಡಿ, ನೀರೆಲ್ಲ ಹೋದ್ಮೇಲೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ, ಅನ್ನಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು, ಓಕೆನಾ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಇಟ್ಬಿಟ್ರೆ ಆಯಿತು ಫ್ರೆಂಡ್ಸ್. ನಮ್ಮ ಮನೇಲಿ ನಾವು ಇದು ಏನಪ್ಪ ಅದು ಅಕ್ಕಿನ ಹೊರಗಡೆಯಿಂದ ತೊಗೊಂಡು ಬಂದಿರ್ತೀವಲ್ವ, ಅದೇ ಥರ ಉದುರುದುರಾಗಿ ಬರುತ್ತೆ, ಓಕೆನಾ. ಓಕೆ. ಇವಾಗ ನೋಡಿ, ಯಾವುದಾದ್ರೂ ಒಂದು ವೇಸ್ಟ್ ಬಟ್ಲನ್ನು ತೊಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ. ನೀರಾದಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ನೋಡಿ, ಅದೇ ಶಾಂಪು ಹಾಕಿದರೆ ಪರವಾಗಿಲ್ಲ. ನಾನಿಲ್ಲಿ ಒಂದು ಚೂರಷ್ಟು ತೊಗೊಳ್ತಾ ಇದ್ದೀನಿ. ಅದನ್ನು ತೊಗೊಂಡಾದಮೇಲೆ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಆ ಶಾಂಪು ನೀರಲ್ಲಿ ಕರಗಬೇಕು ಫ್ರೆಂಡ್ಸ್, ಓಕೆನಾ. ಚೆನ್ನಾಗಿ ಈ ಥರ ಕರಗಬೇಕು. ಕರಗಿ ಆದಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಓಕೆನಾ. ಇವಾಗ ನಾನು ತೋರಿಸ್ತೀನಿ ನಿಮಗೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಬಿಡಿ ಇವಾಗ, ಓಕೆನಾ. ಇದನ್ನು ಹಾಕಿ ನಾವು ಏನು ಮಾಡಬೇಕು, ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಬಿಟ್ಬಿಡಿ. ಇದನ್ನು ಏನು ಮಾಡೋದಕ್ಕೆ ಹೋಗಬೇಡಿ. 5 ನಿಮಿಷ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ, ಇವಾಗ ನಮ್ಮ ಮನೆಯಲ್ಲಿ ಕನ್ನಡಿ ಎಲ್ಲ ಇರ್ತವೆ, ಮಿರರ್ ಎಲ್ಲ ಇರ್ತವೆ. ಅವೆಲ್ಲ ತುಂಬ ನಾವು ಯಾವುದರಿಂದ ಕ್ಲೀನ್ ಮಾಡಿದ್ರೂ ಹೋಗ್ತಾ ಇರಲ್ಲ. ಆ್ಯಂಡ್ ಸುಮಾರಷ್ಟು ದುಡ್ಡು ಕೊಟ್ಟು ಹೊರಗಡೆಯಿಂದ ಎಲ್ಲ ನಾವು ಲಿಕ್ವಿಡ್ ಎಲ್ಲ ತಂದು ಒರೆಸೋದಕ್ಕಿಂತ ಈ ಥರ ನೀವು ಮಾಡಿದ್ನಂದರೆ ತುಂಬ ಅಂದರೆ ತುಂಬಾ ನಿಮಗೆ ಕ್ಲೀನ್ ಆಗುತ್ತಂತಲೇ ಹೇಳ್ಬೋದು. ಇಲ್ಲಿ ನಾನು ನಿಮಗೆ ಕ್ಲೀನ್ ಮಾಡಿ ಕೂಡ ತೋರಿಸಿದ್ದೀನಿ, ಓಕೆನಾ. ನೋಡಿ ಒಂದು ಟೈಮ್ ಟ್ರೈ ಮಾಡಿ, ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಪಳಪಳ ಅಂತ ಹೊಳಿತಾ ಇದೆ ಅಂತ ಹೇಳಿ. ಓಕೆ. ಇವಾಗ ಲಾಸ್ಟ್ ಟಿಪ್, ಓಕೆನಾ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು 1 ಗ್ಲಾಸಷ್ಟು ಸೂಜಿ ರವಾನ ತೊಗೊಂಡಿದ್ದೀನಿ, ಓಕೆನಾ. ಚಿರೋಟಿ ರವೆ ಅಂತ ಹೇಳ್ತೀವಿ, ಓಕೆನಾ. ಇದು ಸಣ್ಣ ರವೆ ಅಂತಲೂ ಹೇಳ್ತೀವಿ, ಓಕೆನಾ. ಇದನ್ನು ನಾನು 1 ಗ್ಲಾಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ನಾನು ಕರೆಕ್ಟಾಗಿ ಹೇಳಿರೋ ಅಂಥ ಅಳತೆಯಲ್ಲಿ ನೀವು ಮಾಡಿದ್ನಂದರೆ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಅದು ಏನಂತ ಹೇಳಿ ಲಾಸ್ಟಿಗೆ ಹೇಳ್ತೀನಿ ನಾನು, ಓಕೆನಾ. ಇಲ್ಲಿ ನಾನು ಒಂದು ಗ್ಲಾಸಷ್ಟು ನಾನು ಕರೆಕ್ಟಾಗಿ ಸೂಜಿ ರವೆನ ತೊಗೊಂಡಿದ್ದೀನಿ. ಇದರ ಅಳತೆಯಷ್ಟೇ ನಾನು 1 ಗ್ಲಾಸಿಗೆ 7 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ, ಓಕೆನಾ. ಇಲ್ಲಿ ನಾನು ಸೂಜಿ ರವದ ಹಪ್ಪಳನ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್. ಒನ್ ಟೈಮ್ ನೀವು ಟ್ರೈ ಮಾಡಿ. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಬೇಸಿಗೆ ಸ್ಟಾರ್ಟ್ ಆದರೆ ಸಾಕು, ಮನೇಲಿ ಹೆಣ್ಮಕ್ಳಿಗೆ ಏನು ಕೆಲಸ ಅಂತ ಹೇಳಿದರೆ, ಯಾವ ಟೈಪ್ಸ್ ಆಫ್ ಹಪ್ಪಳ ಮಾಡೋದೇ ಅವ್ರಿಗೊಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಅದೊಂದು ಸೀಸನ್ ಅಂತ ಹೇಳ್ಬೋದು, ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋದಕ್ಕೆ ನಾವು. ತುಂಬಾ ಅಷ್ಟೇ ಟೇಸ್ಟಾಗಿಯೇ ಇರುತ್ತೆ. ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಮನೆಯಲ್ಲೇ ಒಣಗಾಕಿದ್ದೀನಿ. ಮನೆಯಲ್ಲೂ ಕೂಡ ಒಣಗುತ್ತೆ. ಆ್ಯಂಡ್ ಒಂದಿನ ಮನೆಯಲ್ಲೇ ಒಣಗಾಕಿ, ನಮ್ಮದು ಟೆರೇಸ್ ಇಲ್ಲ, ಓಕೆನಾ. ನಾನು ಟೆರೇಸ್ ಇಲ್ಲ ಅಂತ ಹೇಳಿದ್ರೂ ಹಪ್ಪಳ ಎಲ್ಲ ಮನೆಯಲ್ಲೇ ಒಂದಿನ ಹಪ್ಪಳನ ಮನೆಯಲ್ಲಿ ಒಣಗಿಸಿ ಮತ್ತು ನಾನು ಹೊರಗಡೆ ಹಾಕ್ತೀನಿ, ಓಕೆನಾ, ಬಿಸಿಲಿಗೆ. ಓಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು
1 ಗ್ಲಾಸ್ ರವಕ್ಕೆ 7 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಸಿಕಾಯಿ ಪೇಸ್ಟ್ ಕೂಡ ನೀವು ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ, ಓಕೆನಾ. ಸೊ ಉಪ್ಪು ಹಾಕಿದ ಮೇಲೆ ಇಲ್ಲಿ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಇದು ನೀರು ಕುದಿ ಬಂದಮೇಲೆ ಸಣ್ಣಗೆ ಸ್ಲೋಲಿ ಸ್ಪೂನ್ನ ತಿರುಗಿಸ್ತಾನೆ ನಾವು ಸ್ವಲ್ಪ ಸ್ವಲ್ಪನೇ ರವೆ ಹಾಕಬೇಕಾಗುತ್ತೆ. ನನ್ನ ಹತ್ರ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಹಿಂಗಾಗಿ ನಾನು ಅದನ್ನು ತೋರಿಸಿಲ್ಲ. ಇಲ್ಲಿ ನಾನು ಡೈರೆಕ್ಟ್ ಹಾಕಿನೇ ತೋರಿಸ್ತಾ ಇದ್ದೀನಿ. 1 ಗ್ಲಾಸಲ್ಲಿ ನೋಡ್ತಾ ಇರ್ಬೋದು ಸುಮಾರಷ್ಟು ಹಪ್ಪಳ ಆಗಿದ್ದಾವೆ. ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಒಂದೆರಡು ದಿನ ಆರಾಮಾಗಿ ಒಣಗಿಸಿ ಟ್ರೈ ಮಾಡಿ.